ನಮಸ್ಕಾರ. ನಮ್ಮೆಲ್ಲರಿಗೂ ನಮ್ಮ ಹೃದಯದ ಆರೋಗ್ಯ ತುಂಬಾನೇ ಮುಖ್ಯ ಅಲ್ವಾ? ಹಾಗಾದ್ರೆ ಅದಕ್ಕೆ ಕಂಟಕಪ್ರಾಯವಾಗಿರೋ ಈ ಕೊಲೆಸ್ಟ್ರಾಲ್ ಅನ್ನ ನೈಸರ್ಗಿಕವಾಗಿ ಕಡಿಮೆ ಮಾಡೋದು ಹೇಗೆ? ಅಯ್ಯೋ ಚಿಂತೆ ಬೇಡ, ಇದಕ್ಕೇನು ದೊಡ್ಡ ಕಸರತ್ತು ಬೇಕಾಗಿಲ್ಲ. ನಮ್ಮ ಆಹಾರ ಮತ್ತೆ ಜೀವನ ಶೈಲಿಯಲ್ಲಿ ಮಾಡ್ಕೊಳ್ಳೋ ಕೆಲವು ಸರಳ ಬದಲಾವಣೆಗಳೇ ಸಾಕು. ಬನ್ನಿ ಹಾಗಾದ್ರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಾತು ಅಕ್ಷರಶಃ ಸತ್ಯ. ಅಧಿಕ ಕೊಲೆಸ್ಟ್ರಾಲ್ ಅನ್ನೋದು ಒಂದು ರೀತಿ ಸದ್ದಿಲ್ಲದೆ ಬರೋ ಶತ್ರು ಇದ್ದಾಗೆ. ಅದು ನಮ್ಮ ದೇಹದೊಳಗೆ ಜಾಸ್ತಿಯಾಗ್ತಾ ಇದ್ರೂ ನಮಗೆ ಯಾವುದೇ ಸುಳಿವು ಕೊಡೋದಿಲ್ಲ. ಅದಕ್ಕಾಗಿಯೇ ಸಮಸ್ಯೆ ನಮ್ಮ ಕೈಮೀರಿ ಹೋಗೋಕ್ಕೂ ಮುಂಚೆನೇ ನಾವು ಎಚ್ಚೆತ್ಕೊಡೋದು ತುಂಬಾನೇ ಮುಖ್ಯ. ಇದನ್ನ ಕೇಳಿದ್ರೆ ಶಾಕ್ ಆಗುತ್ತೆ ಗೊತ್ತಾ? ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರ ಸಾವಿಗೆ ಕಾರಣ ಆಗ್ತಾ ಇರೋದು ಈ ಹೃದ್ರೋಗ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕವನ್ನ ತಲುಪಿಸೋ ರಕ್ತನಾಳಗಳು ಬ್ಲಾಕ್ ಆಗೋದು. ಸರಿ, ಹಾಗಾದ್ರೆ ಈ ರಕ್ತನಾಳಗಳು ಯಾಕೆ ಬ್ಲಾಕ್ ಆಗುತ್ತೆ? ಇದಕ್ಕೆ ಮುಖ್ಯ ಕಾರಣ ಏನು? ಉತ್ತರ ಒಂದೇ: ಅಧಿಕ ಕೊಲೆಸ್ಟ್ರಾಲ್. ಇದು ನಮ್ಮ ರಕ್ತನಾಳಗಳ ಗೋಡೆಗಳ ಮೇಲೆ ನಿಧಾನವಾಗಿ ಶೇಖರಣೆಯಾಗಿ ರಕ್ತ ಸರಾಗವಾಗಿ ಹರಿಯೋದಕ್ಕೆ ಅಡ್ಡಿಪಡಿಸುತ್ತೆ. ಇದರಿಂದ ಆಗೋ ಪರಿಣಾಮಗಳು ತುಂಬಾನೇ ಗಂಭೀರ. ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ರಕ್ತದಲ್ಲಿ ಜಾಸ್ತಿಯಾದಾಗ ಅದು ನಮ್ಮ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆದಾಗೆ ಆಗತ್ತೆ. ಇದು ಹೃದಯಾಘಾತ, ಪಾರ್ಶ್ವವಾಯು ಮತ್ತೆ ಅಧಿಕ ರಕ್ತದೊತ್ತಡದಂತಹ ಅಪಾಯಕಾರಿ ಪರಿಸ್ಥಿತಿಗಳಿಗೆ ದಾರಿ ಮಾಡಿಕೊಡುತ್ತೆ. ಆದ್ರೆ ಒಂದು ನಿಮಿಷ, ಎಲ್ಲಾ ಕೊಲೆಸ್ಟ್ರಾಲ್ ಕೆಟ್ಟದಲ್ಲ. ನಮ್ಮ ದೇಹದಲ್ಲಿ ಒಬ್ಬ ಹೀರೋ ಮತ್ತು ಒಬ್ಬ ವಿಲನ್ ಇಬ್ರೂ ಇದ್ದಾರೆ. ಈ ಒಳ್ಳೆಯ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಡುವಿನ ವ್ಯತ್ಯಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಮೊದಲಿಗೆ ನಮ್ಮ ಕಥೆಯ ವಿಲನ್ LDL ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಇದು ರಕ್ತನಾಳಗಳ ಗೋಡೆಗಳಿಗೆ ಅಂಟ್ಕೊಂಡು ಪ್ಲೇಕ್ ಅನ್ನೋ ಒಂದು ಜಿಡ್ಡಿನ ಪದರವನ್ನ ನಿರ್ಮಾಣ ಮಾಡಿ ರಕ್ತ ಸಂಚಾರಕ್ಕೆ ಅಡಚಣೆಯನ್ನ ಉಂಟುಮಾಡುತ್ತೆ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ ನೋಡಿ ನಿಮಗೆ ಎಲ್ಲಾನೂ ಕ್ಲಿಯರ್ ಆಗ್ಬಿಡತ್ತೆ. ಒಂದು ಕಡೆ LDL ರಕ್ತನಾಳಗಳಲ್ಲಿ ಕಸವನ್ನ ಅಂದ್ರೆ ಪ್ಲೇಕನ್ನ ತುಂಬಿಸಿದ್ರೆ, ಇನ್ನೊಂದು ಕಡೆ ನಮ್ಮ ಹೀರೋ HDL ಒಂದು ಸೂಪರ್ ಕ್ಲೀನಿಂಗ್ ಟೀಮ್ ತರ ಕೆಲಸ ಮಾಡುತ್ತೆ. ಅದು ಈ ಕೆಟ್ಟ LDL ಅನ್ನ ಹುಡುಕಿ ಹಿಡಿದು ಯಕೃತ್ತಿಗೆ ಅಂದ್ರೆ ಲಿವರ್ಗೆ ಎಳೆದುಕೊಂಡು ಹೋಗುತ್ತೆ. ಅಲ್ಲಿಂದ ನಮ್ಮ ದೇಹ ಅದನ್ನು ಹೊರಹಾಕುತ್ತೆ. ಹಾಗಾದ್ರೆ ಈ LDL ಅನ್ನೋ ವಿಲನ್ನನ್ನ ಕಂಟ್ರೋಲ್ನಲ್ಲಿರೋದು ಹೇಗೆ? ಒಳ್ಳೆ ಸುದ್ದಿ ಏನಪ್ಪಾ ಅಂದ್ರೆ ಪರಿಹಾರ ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ಕೆಲವು ನಿರ್ದಿಷ್ಟ ಆಹಾರಗಳು ನೈಸರ್ಗಿಕವಾಗಿಯೇ ಈ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತವೆ. ಮೊದಲನೆಯದಾಗಿ ಕರಗುವ ಫೈಬರ್ ಅಥವಾ ಸಾಲ್ಯುಬಲ್ ಫೈಬರ್ ಜಾಸ್ತಿ ಇರೋ ಆಹಾರಗಳು. ಓಟ್ಸ್, ಬೀನ್ಸ್, ಬೇಳೆಕಾಳುಗಳು ಮತ್ತು ಸಂಪೂರ್ಣ ಧಾನ್ಯಗಳು ಇವು ಕೊಲೆಸ್ಟ್ರಾಲ್ಗೆ ಒಂದು ರೀತಿ ಬಲೆ ಇದ್ದ ಹಾಗೆ. ಈ ಫೈಬರ್ ಬಲೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇದು ನಮ್ಮ ಜೀರ್ಣಾಂಗದಲ್ಲಿ ಒಂದು ಜೆಲ್ಲಿನಂಥ ವಸ್ತುನ ಸೃಷ್ಟಿ ಮಾಡುತ್ತೆ. ಇದು ಕೊಲೆಸ್ಟ್ರಾಲ್ ರಕ್ತಕ್ಕೆ ಸೇರೋದನ್ನ ತಡೆಯುತ್ತೆ. ಅಷ್ಟೇ ಅಲ್ಲ, ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸಿ ನಮ್ಮ ಕರುಳಿನಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ನಮ್ಮ ಒಟ್ಟಾರೆ ಆರೋಗ್ಯವನ್ನ ಸುಧಾರಿಸುತ್ತೆ. ನೋಡಿ, ಈ ಹೋಲಿಕೆ ಎಷ್ಟು ಚೆನ್ನಾಗಿದೆ. ಕರಗುವ ಫೈಬರು ಒಂದು ಸ್ಪಾಂಜ್ ಥರ ಕೆಲಸ ಮಾಡಿ ಕೊಲೆಸ್ಟ್ರಾಲನ್ನ ಹೀರಿಕೊಂಡು ದೇಹದಿಂದ ಹೊರಗೆ ಕಳಿಸ್ತೆ. ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ ಅಲ್ವಾ? ಫೈಬರ್ ಆಯ್ತು. ಈಗ ಕೊಬ್ಬಿನ ವಿಷಯಕ್ಕೆ ಬರೋಣ. ಕೊಬ್ಬು ಅಂದ ತಕ್ಷಣ ಭಯಪಡಬೇಡಿ. ಎಲ್ಲಾ ಕೊಬ್ಬುಗಳು ಕೆಟ್ಟದಲ್ಲ. ಸ್ಯಾಲ್ಮನ್ ಮೀನು, ಬಾದಾಮಿ, ಅವಕಾಡೋ ಮತ್ತು ಆಲಿವ್ ಎಣ್ಣೆಯಲ್ಲಿ ಸಿಗೋ ಆರೋಗ್ಯಕರ ಕೊಬ್ಬುಗಳು ನಮ್ಮ ಹೃದಯಕ್ಕೆ ನಿಜವಾದ ಸ್ನೇಹಿತರು. ಈ ಆರೋಗ್ಯಕರ ಕೊಬ್ಬುಗಳು ನಿಜವಾಗಲೂ ಅದ್ಭುತಗಳನ್ನೇ ಮಾಡ್ತವೆ. ಕೊಬ್ಬಿನ ಮೀನಿನಿರೋ ಒಮೆಗಾ-3 ಉರಿಯೂತ ಮತ್ತೆ ಟ್ರೈಗ್ಲಿಸರೈಡ್ಸ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನು ನಟ್ಸ್ ಮತ್ತೆ ಆವಕಾಡೋಗಳು ನಮ್ಮ ಹೀರೋ HDL ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸಿ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ಕರುಳಿನಲ್ಲಿ ಹೀರಲ್ಪಡುವುದನ್ನ ತಡೆಯುತ್ತವೆ. ನಮ್ಮ ಆಹಾರದ ಪಟ್ಟಿಯಲ್ಲಿರೋ ಇನ್ನೊಂದು ಪ್ರಬಲ ಅಸ್ತ್ರ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ತುಂಬಿರೋ ಆಹಾರಗಳು. ಬಣ್ಣ ಬಣ್ಣದ ಬೆರ್ರಿಗಳು ಮತ್ತು ಪಾಲಕ್, ಕೇಲ್ನಂತಹ ದಟ್ಟ ಹಸಿರು ತರಕಾರಿಗಳು ಇದಕ್ಕೆ ಒಳ್ಳೆ ಉದಾಹರಣೆಗಳು. ಇವುಗಳ ಹಿಂದಿರೋ ವಿಜ್ಞಾನ ತುಂಬಾ ಸರಳ. ಬೆರ್ರಿಗಳಿರೋ ಫ್ಲಾವನಾಯ್ಡ್ಗಳು ಕೆಟ್ಟ LDL ಕೊಲೆಸ್ಟ್ರಾಲ್ ಕಡಿಮೆ ಮಾಡಿದ್ರೆ, ಹಸಿರು ಎಲೆಗಳಲ್ಲಿರೋ ಲ್ಯೂಟೇನ್ ಮತ್ತು ನೈಟ್ರೇಟ್ಗಳು ನಮ್ಮ ಅಪಧಮನಿಗಳಲ್ಲಿ ಪ್ಲೇಕ್ ನಿರ್ಮಾಣ ಆಗೋದನ್ನ ತಡೆಯುತ್ತೆ. ಅಷ್ಟೇ ಅಲ್ಲದೆ ರಕ್ತನಾಳಗಳನ್ನ ಹಿಗ್ಗಿಸಿ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡುತ್ತೆ. ಒಂದು ಒಳ್ಳೆ ಗಾಡಿಗೆ ಬರೀ ಉತ್ತಮ ಪೆಟ್ರೋಲ್ ಹಾಕಿದ್ರೆ ಸಾಕಾಗಲ್ಲ ಅಲ್ವಾ? ಅದರ ಇಂಜಿನ್, ಟೈರ್ ಎಲ್ಲವೂ ಚೆನ್ನಾಗಿರ್ಬೇಕು. ಅದೇ ರೀತಿ ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆ ಆಹಾರದ ಜೊತೆಗೆ ನಮ್ಮ ಜೀವನ ಶೈಲಿಯೂ ಅಷ್ಟೇ ಮುಖ್ಯ. ಈ ಒಂದು ವಿಷಯವನ್ನ ಗಟ್ಟಿಯಾಗಿ ನೆನ್ಪಿಡಿ. ನಮ್ಮ ಆಹಾರದಲ್ಲಿರುವ ಅತಿ ದೊಡ್ಡ ಶತ್ರು ಅಂದ್ರೆ ಸಂಸ್ಕರಿಸಿದ ಸಕ್ಕರೆ. ಇದು ನೇರವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುತ್ತೆ.
ನಿಮ್ಮ ಆಹಾರದಿಂದ ಸಕ್ಕರೆಯನ್ನು ಕಡಿಮೆ ಮಾಡಿ ನೋಡಿ. ಫಲಿತಾಂಶ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಆಹಾರದ ಜೊತೆಗೆ ಈ 3 ಸೂತ್ರಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. 1. ಪ್ರತಿದಿನ ಚಟುವಟಿಕೆಯಿಂದ ಇರೋದು. 2. ಸಾಕಷ್ಟು ನೀರು ಕುಡಿಯೋದು ಮತ್ತು ಚೆನ್ನಾಗಿ ನಿದ್ದೆ ಮಾಡೋದು. 3. ಒತ್ತಡವನ್ನ ನಿರ್ವಹಿಸೋದು. ಹೌದು, ಅಧಿಕ ಒತ್ತಡವೂ ಕೂಡ ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸಬಲ್ಲದು. ಸರಿ, ಹಾಗಾದ್ರೆ ನಾವು ಇದುವರೆಗೂ ಕಲ್ತ ಪ್ರಮುಖ ಅಂಶಗಳನ್ನ ಒಮ್ಮೆ ಬೇಗನೆ ನೆನಪಿಸ್ಕೊಳ್ಳೋಣ. ಆರೋಗ್ಯದ ದಾರಿಯಲ್ಲಿ ಇವು ನಿಮ್ಮ ಕೈದಿವಿಗೆಯಾಗಲಿ. ಹಾಗಾದ್ರೆ ನೆನ್ಪಿಟ್ಟುಕೊಳ್ಳಿ, ನಮ್ಮ ಆಹಾರದಲ್ಲಿ ಕರಗುವ ಫೈಬರ್, ಆರೋಗ್ಯಕರ ಕೊಬ್ಬು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಗೆ ಮೊದಲ ಆದ್ಯತೆ ನೀಡಿ. ಸಂಸ್ಕರಿಸಿದ ಸಕ್ಕರೆಯಿಂದ ದೂರವಿರಿ. ಇದರ ಜೊತೆಗೆ ದೈಹಿಕ ಚಟುವಟಿಕೆ, ಉತ್ತಮ ನಿದ್ರೆ ಮತ್ತು ಒತ್ತಡ ನಿರ್ವಹಣೆಯೊಂದಿಗೆ ನಮ್ಮ ಹೃದಯವನ್ನ ಸಮಗ್ರವಾಗಿ ಕಾಪಾಡಿಕೊಳ್ಳೋಣ. ಈಗ ನಮಗೆ ದಾರಿ ತಿಳಿದಿದೆ. ಹಾಗಾದ್ರೆ ಬದಲಾವಣೆ ಮಾಡೋಕೆ ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿಲ್ಲ. ಇಂದು ನಮ್ಮ ಹೃದಯದ ಆರೋಗ್ಯಕ್ಕಾಗಿ ನಾವು ಇಡೋ ಆ ಮೊದಲ ಸಣ್ಣ ಹೆಜ್ಜೆ ಯಾವುದು? ಒಮ್ಮೆ ಯೋಚನೆ ಮಾಡಿ. ನೆನ್ಪಿಡಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ.